ನೀರು ಡ್ರಿಪ್ ನಲ್ಲಿ ಆದ್ರೆ ಕೊಡ್ಬೋದು. ಡ್ರಿಪ್ ನಲ್ಲಿ ಕೊಟ್ರೆ ಒಂದೇ ಸಮನಾಗಿರ್ತಾವ ಸರ್ ಗಿಡ. ನಾವು ಹಾಯಿಸೋದ್ರಿಂದ ಒಂದು ಎತ್ತರ ತಗ್ಗು ಇದಾವೆ ಹೌದು ಸರ್. ನೀರ್ ಹಾಯಿಸೋದ್ರಿಂದ. ಸರ್ ಈ ಗೊಬ್ಬರ ಕೊಡೋದ್ರೆ ಬಡ್ಡಿ ಕೊಡ್ಬೇಕಾ, ಗಿಡದಿಂದ ಬುಡಕ್ಕೆ ಎಷ್ಟು ದೂರ ಕೊಡ್ಬೇಕು ಸರ್? ಸರ್ ಗಿಡ ಒಂದ್ ಅಡಿ ಬಿಟ್ಟು ಸುತ್ತು ಕೊಡ್ಬೇಕು ಸರ್. ಒಂದಡಿ ಏನಕ್ಕೆ ಬಿಡ್ಬೇಕು ಸರ್ ಅದು? ಅದು ಏನಂದ್ರೆ ಬುಡಕ್ಕ ಹಾಕಿದ್ರೆ ಎಫೆಕ್ಟ್ ಆಗಲ್ಲ. ಸುತ್ತು ಇದ್ರು ಬೇರೆ ಇರ್ತಾವಲ್ಲ ಸರ್, ಬೇರೆ ಹೇಳ್ಕೊಂತೇವೆ. ಈಗ ಗೊಬ್ಬರ ಹಾಕಿದ್ಮೇಲೆ ಒಂದು ಮುಚ್ಚಬೇಕು ಅಂತಾರ, ಹೌದಾ ಸರ್? ಅದ ಯಾಕಂದ್ರೆ ಮುಚ್ಚಬೇಕು ಸರ್, ಮುಚ್ಚಿದ್ರೆ ಒಳ್ಳೇದು. ಒಳ್ಳೇದು, ಯಾಕಂದ್ರೆ ಇಲ್ಲಾಂದ್ರೆ ಒಣಗೋಗ್ಬಿಡುತ್ತೆ, ಆರೋಗ್ಬಿಡುತ್ತೆ ಅಂತ. ಮುಚ್ಬೇಕು ಸರ್, ಮುಚ್ಚಬೇಕು. ಇಲ್ಲೊಂದು ಎಷ್ಟು ಎಕರೆ ಕೂರ್ಸಿರ ಸರ್ ಅಡಿಕೆ ತೋಟ? ನಾವು ಇಲ್ಲಿ 4 ಎಕರೆ ಐತೆ ಸರ್. 4 ಎಕರೆ, ಒಂದ್ 2,000 ಗಿಡ ಮೇಲೆ 1 ಎಕರೆ ಐತೆ ಸರ್. ಇಲ್ಲಿ ಒಂದು 2,000-2,500 ಗಿಡ ಕೂರ್ಸಿರ. ಓಕೆ, ಒಂದು ಅಕ್ಷಯ ಸಮೃದ್ಧಿ ಒಂದು ನೋಡೋಣ. ಇದು 4 ವರ್ಷದ ತೋಟ, ವರ್ಷಕ್ಕೆ 1 kg ಆಗ್ತಾ ಬಂದಿದ್ದಾರೆ. ಇನ್ ಮುಂದಕ್ಕೆ ರೈಸ್ ಮಾಡ್ಬೇಕು. ಮತ್ತೆ ಗೊಬ್ಬರ ಬಿಟ್ರೆ ಬೇರೆ ದನಿನ ಗೊಬ್ಬರ ಆಗ್ತದೆ ಸರ್. ನಾವ್ ಇವಾಗ ದನ ಗೊಬ್ಬರ ಹೊಡ್ಸಿ ಮಣ್ಣು ಹೊಡ್ಸೋಣ ಸರ್. ಇದು ಕೆರೆ ಮಣ್ಣು ಹೊಡ್ಸ್ಬೇಕು ಅಂತ ಇದ್ರೆ ನಾರ್ಮಲ್ ಮಣ್ಣು, ಕೆರೆ ಮಣ್ಣಾದ್ರು ಕೆಂಪು ಮಣ್ಣಾದ್ರು ಪರವಾಗಿಲ್ಲ.